ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲ ಈಗ ಹಳೇಬೀಡು ಮತ್ತು ಬೇಲೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಬೇಲೂರು ಹಳೇಬೀಡು ನೋಡಕ್ ಹೋಗ್ತಾ ಇದೀವಿ. ಅಥವಾ ಹಾಗೆ ಹಿಸ್ಟಾರಿಕಲ್ ಪ್ಲೇಸಸ್ ತೋರಿಸೋಣ ಅಂತ. ಅಪ್ಪ ಅಮ್ಮ ರೆಡಿಯಾಗಿದ್ದೇ ಕೂತಿದ್ದಾರೆ, ಅಥರ್ವಣ ಕೂತಿದ್ದಾನೆ. ನಮ್ಮಮ್ಮ ಆಕ್ಟಿಂಗ್ ಶುರು ಮಾಡಿಬಿಟ್ರು. ನಮ್ಮ ಮನೆಯವರು ಸೀರಿಯಸ್, ಅಷ್ಟು ಜಾಸ್ತಿ ಮಾತಾಡಲ್ಲ. ಲೆಟ್ಸ್ ಗೋ. ನಮ್ಮ ಹೊಲ ಇದೆ. ಇದು ಪುಷ್ಪಗಿರಿ ಟೆಂಪಲ್ ಅಂತ ಹಳೇಬೀಡು ಹೋಗೋ ರೋಡಲ್ಲೇ ಸಿಗುತ್ತೆ. ಇದರೊಳಗಡೆ ವಿಗ್ರಹದ ವಿಡಿಯೋ ಮಾಡೋಂಗಿಲ್ಲ, ಸೊ ಅದಕ್ಕೆ ನಾನು ವಿಡಿಯೋನ ಮಾಡಿಲ್ಲ. ಕೈ ಮುಕ್ಕೊಂಡು ನಿಂತ್ಕೋ ಚಿನ್ನ. ಬೇಲೂರು ಹಳೇಬೀಡು ಆ ಶಿಖರ ಮಳೆಗಾಳಿ ವಾತಾವರಣಕ್ಕೆ ಶಿಖರ ಬಿದ್ದಾಯಿತು. 15ನೇ ಶತಮಾನದಲ್ಲಿ ಮಾನ್ಸೂನ್ ಹೇಳಲು ಮಳೆಗಾಳಿ ವಾತಾವರಣಕ್ಕೆ ಶಿಖರ ಬಿದ್ದೋದಾಗ ಆ ಕಡೆ ಈ ಕಡೆ ಬೆಂಗಳೂರು ಎರಡು ತಲೆಗಳು ಸಹ ಈ ರೀತಿ ಬೆಂಗಳೂರು ನೋಡಿ, ಈ ರೀತಿ ಬೆಣ್ಣಗಿರ ಬೆಂಗಳೂರು ಸಹ ಕಂಬ ಗರುತ್ತಲ್ಲ ಸ್ಟಾಪ್ ಆಗಿದೆ. ಗೊತ್ತಾಯ್ತಲ್ಲ? ಯಾಕೆಂದ್ರೆ ವಿಷ್ಣು ಭಸ್ಮಾಸುರನ ರಾಕ್ಷಸನ ಸಂಹಾರ ಮಾಡಿದಂಥ ಕ್ಷೇತ್ರ ಬೇಲೂರು.
ವಿಷ್ಣು ಮೊಯ್ನಿ ರೂಪಧಾರಣೆ ಮಾಡ್ತಾರೆ. ವಿಷ್ಣು 800 ರೂಪಾಯಿ 9 ಅಡಿ ವಿಗ್ರಹ 3 ಅಡಿ ಪೀಠ ಇದೆ. ಟೋಟಲ್ 12 ಅಡಿ ವಿಗ್ರಹ ಬರ್ತದೆ. ಈಗ ಹಾಕಿದ್ರಲ್ಲಿ ಅಷ್ಟು ಕೂಡ ನೋಡಿ ಬೆಳ್ಳಿಯ ಆಭರಣ, ರಥೋತ್ಸವ ಟೈಮಲ್ಲಿ ಹಾಕಿದ್ರಲ್ಲಿ ಅಷ್ಟು ಕೂಡ ಚಿನ್ನದ ಆಭರಣ. ಯುಗಾದಿ ಹಬ್ಬ ಆಗ್ತದಲ್ಲ, ಯುಗಾದಿ ಹಬ್ಬದಿಂದ ಸುಮಾರು 20 ದಿನಗಳ ಕಾಲ ಚಿನ್ನದ ಆಭರಣ ಕೂಡ ಇರ್ತದೆ. ಸುಮಾರು ಇಲ್ಲಿ 100 kg ಗೋಲ್ಡ್ ಇದೆ. ಎಲ್ಲ ಮೈಸೂರು ಒಡೆಯರ ಕಾಲದಲ್ಲಿ ಜೀವನೋದ್ಧಾರ ಮಾಡಿ ಕೊಟ್ಟಿರೋಂಥದ್ದು. ಅದೆಲ್ಲ ತಾಲೂಕು ಆಫೀಸ್ ಟ್ರೆಜರಿನಲ್ಲಿ ಇಡ್ತಾರೆ. ನಾಳೆ ಯುಗಾದಿ ಹಬ್ಬ ಅಂದರೆ ಇವತ್ತು ಬರ್ತದೆ. ಸುಮಾರು 20 ದಿನ ಇರ್ತದೆ. ಆ ಜಾಗ ಗರ್ಭಗುಡಿ, ಪಕ್ಕದ ಜಾಗದಲ್ಲಿ ಉಷ್ಣಮಂತಕ್ಕೋಸ್ಕರ ಆ ಜಾಗ ಸುಖನಾಸಿ, ಅಂತರಾಳ. ಈ ಕಡೆ ಜಾಗ ಇದು ನವರಂಗ, ನಾಟ್ಯ ಮಂಟಪ, ಡ್ಯಾನ್ಸಿಂಗ್ ಸ್ಟೇಜ್. ಬಾಗಿಲಿನ ಮೇಲ್ಗಡೆ ನೋಡಿ ಲಕ್ಷ್ಮೀನಾರಾಯಣ ಕೂಡ ಕೂತ್ಕೊಂಡು ಕಾಣಿಸ್ತದೆ. ಕೆಳಗಡೆ ವಾದ್ಯಗಳ ಸಂಗೀತದ ಸಾಲನ್ನ ಕೂಡ ತೋರಿಸ್ತದೆ. ಬಾಗಿಲಾಗ್ತದೆ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆ, ವೆಂಟಿಲೇಷನ್. ಆ ಕಡೆ ಈ ಕಡೆ 2 ಪ್ರಾಣಿಗಳು ನೋಡ್ಲಿಕ್ಕೆ ದಾನಿ ಇಲ್ಲ. 7 ಪ್ರಾಣಿಗಳ ಅಂಗಾಂಗ ಸೇರುವಂತ ಪ್ರಾಣಿನ ಕಲ್ಪನೆ ಮಾಡಿ ತೋರಿಸ್ತಾರೆ. ಮಕರ ಪ್ರಾಣಿ ಅಂತಲೇ. ಬಾಲ್ ನೋಡಿ, ನವಿಲಿನ ಬಾಲ ಇದೆ, ಕಾಣಿಸ್ನೋಡಿಲಿ. ನವಿಲಿನ ಬಾಲ, ಹಂದಿ ಶರೀರ, ಸಿಂಹದ ಕಾಲು, ಮೊಸಳೆ ಬಾಯಿ, ಆನೆ ಸೊಂಡಿಲು, ಹಸುವಿನ ಕಿರಣ, ಆಕಳ ಕಿವಿ ನೋಡಿಲಿ, ಕೋತಿ ಕಣ್ಣು ನೋಡಿ. ಮೇಲ್ಗಡೆ ಅಷ್ಟು ಕೂಡ ಎಲ್ಲ ಒಂದೇ ಕಲ್ಲಿನ ಮಕರ ತೋರಣ. ವಿಷ್ಣುವಿನ ದ್ವಾರಪಾಲಕರು, ಜಯ ಮತ್ತು ವಿಜಯದ ನೋಡಿ ದ್ವಾರಪಾಲಕರು ಎಲ್ಲ ನೋಡ್ಲಿಕ್ಕೆ ನೋಡಿ. ಮೆಟಲ್ ನೋಡಿ ಕಾಣಿಸ್ ನೋಡಿ, ಲುಕ್ಸ್ ಲೈಕ್ ಮೆಟಲ್. ಇದು ಯಾವುದು ಮೆಟಲ್ ಅಲ್ಲ. 10 ವರ್ಷಕ್ಕೊಂದ್ಸಲ ಕೆಮಿಕಲ್ ವಾಶ್ ಮಾಡ್ತಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಬಳಪದ ಕಲ್ಲಿನಲ್ಲಿ ಮಾಡಿದಂಥ ಈ ದೇವಸ್ಥಾನ ಒಳಗಡೆ ಒಟ್ಟು 48 ಕಂಬಗಳಿದೆ. 48 ನಮನೆಯಲ್ಲಿ ನೋಡಿ. ಈ ಕಡೆ ಕಂಬದಲ್ಲಿ ಹೆಣ್ಮಕ್ಳ ಕೈಗೆ ಬೆಳೆ ಅಂತ ಹಾಕೊಂಡು ಕಾಣಿಸ್ತದೆ. 3 ಬೆಳೆಗಳಿಗೆ ಕಾಣಿಸ್ತದೆ ಸರ್. ಇಲ್ಲಿ ನೋಡಿ, ಇಲ್ಲಿ 3 ಬೆಳೆಗಳಿಗೆ ಕಾಣಿಸ್ತದೆ. ಇಲ್ಲಿ 3 ಬ್ಯಾಂಗಲ್. ಆದರೆ ಈ ಕಂಬದಲ್ಲಿ 1 ಬೆಳೆ ನೋಡಿ. ಇಲ್ಲಿ ಸ್ವಲ್ಪ ಸೈಡ್ ಬಿಡಿ ಸರ್. ನೋಡಿ, ಇಲ್ಲಿ ಒಂದು ಬೆಳೆ ಡಿಸೈನ್ಸ್ ನೋಡಿ. ಇಲ್ಲಿ ಕಾಣಿಸ್ತದೆ. ಇಲ್ಲಿ ಕಾಣಿಸ್ತದ ನೋಡಿ. ಇಲ್ಲಿ ಒಂದು ಬೆಳೆ ಡಿಸೈನ್ಸ್. 2ನೇ ಕಂಬದ ಈಗ ನೋಡ್ಲಿಕ್ಕೆ ಈಗ ನೋಡ್ಲಿಕ್ಕೆ ಆಟೋಮೊಬೈಲ್ ಕಾರ್ ಟೈರ್ ಬರ್ತದೆ ನೋಡಿ. ಇಲ್ಲಿ ಹಿಂದೆ ಕಾರು ಟೈರ್ ಟೋಬ್ ಇರಲಿಲ್ಲ. ಹೆಣ್ಮಕ್ಳ ಕಾಲಿಗೆ ಕಡಗ ನೋಡಿದಿರಲ್ಲ, ಕಡಗದ ಈಗ ನೋಡ್ಲಿಕ್ಕೆ ನೋಡಿ. ಆಟೋಮೊಬೈಲ್ ಕಾರ್ ಟೈರ್ MRF ಟೈರ್ ಇದ್ದಾಗಿದೆ. ಆ ಕಡೆ ಟೈರ್ ಒಳಗಡೆ ಟ್ಯೂಬ್ ಬರ್ತದೆ ನೋಡಿ. ಟ್ಯೂಬ್ ನೋಡಿ, ಟ್ಯೂಬಿನ ಮಾತು ಇದೆ. ಹಳೆ ಮನೆಗಳಲ್ಲಿ ಡೋರಿಗೆಲ್ಲ ಮಾಡಿಸ್ ನೋಡಿ. ಎಲ್ಲ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ನೋಡ್ಬೋದು. ಕಾಣಿಸ್ತದ ನೋಡಿ. ಹೊರಗಡೆ 38 ನೋಡಿದ್ವಿ. ಒಳಗಡೆ 4 ಮಂತ್ರಗಳು. ಇಲ್ಲಿ ನೋಡಿ ಮೊದಲ ವಿಗ್ರಹ ಶಾಂತಲ ದೇವರನ್ನು ನಾವಿಲ್ಲಿ ನೋಡ್ಬೋದು. ಶಾಂತಲ ವಿಷ್ಣುವರ್ಧನನ ಪತ್ನಿ ನಾಟ್ಯ ರಾಣಿ ಶಾಂತಲ. ಇವರು ನರ್ತನದಲ್ಲಿ ತುಂಬಾ ಪ್ರವೀಣ್. ಅವರಿಗೆ ಕೊಟ್ಟಂತ ಬಿರುದುಗಳ ಸಂಖ್ಯೆ ಪೀಠದಲ್ಲಿ ಬಂದು ನೋಡಿ. ಹಳೆಗನ್ನಡದಲ್ಲಿ ಕಾಣಿಸ್ತದ ಟೈಟಲ್ಸ್ ನೇಮ್. ನಾಟ್ಯ ರಾಣಿ, ನಾಟ್ಯ ಸರಸ್ವತಿ, ನೃತ್ಯ ಶಾರದೆ, ನಾಟ್ಯ ಶಾಂತಲ ಅಂತಲ್ಲಿ ಟೈಟಲ್ಸ್ ನೇಮ್. ಎಸ್. ಅವರ ನೆತ್ತಿ ಮೇಲೆ 1 ಗೆಜೆ ನೋಡಿ, 1 ಬಟ್ಟೆ ನೋಡಿ ಕಾಣಿಸ್ತದೆ. ಹೆಣ್ಮಕ್ಳು ಮೇಲ್ಗಡೆಯಿಂದ ಬೈತಲ ಬಟ್ಟೆ ಬಿಂದಿ. ಹೆಣ್ಮಕ್ಳು ಹಾಕೊಂಡು ಆ ಕಡೆ ಈ ಕಡೆ ಬಟ್ ಸ್ವಲ್ಪ ಅಲ್ಲಾಡ್ಕೊಂಡು 6 ತಿಂಗಳು ಕೂಡ ಬಟ್ಟು ಆ ಕಡೆ ಈ ಕಡೆ ಎಲ್ಲಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಮಯೂರ ಅಡಿಗೆ ಒಂದು ಪಕ್ಷಿ ಇದೆ ಕಾಣಿಸ್ತಾ ನೋಡಿ. ಆ ಪಕ್ಷಿ ನೋಡಿಕೊಂಡು ಮೊಮ್ಮಗ ನೋಡಿಕೊಂಡು ಗಿಳಿ ಮಾಡಿ ಬಾಲ ನೋಡಿ. ನವಿಲಿನ ಬಾಲ ಕಾಣಿಸ್ತದ. ಶಿಲ್ಪಿ ಕಲ್ಪನೆ ಅಷ್ಟೇ. ಗಿಳಿ ಮಾತನಾಡುವವರು ನವಿಲಿನಾಗಿ ನರ್ತ ಮಾಡುವಂತೆ. ಈ ಕಡೆ ಬಲಗಿನ ಒಂದು ಬಳ್ಳಿ ಇಟ್ಕೊಳ್ಳೋಕೆ 2 ಬಳೆಗಳಿವೆ. ಮುಂದೆಗಡೆ ಕೈಯಲ್ಲೂ ಕೂಡ ಹೆಣ್ಣುಮಕ್ಕಳ ಕೈಲಿ ಬಳೆ ರೊಟೇಟ್ ಆಗ್ತದಲ್ಲ, ರೊಟೇಟ್ ಆಗ್ತದೆ. ಕೈ ಬೆಳಗ್ಗೆ ಗ್ಯಾಪ್ ತೋರಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ, ಈ ಕಡೆ ಕೇಶ ಶೃಂಗಾರ. ಹೊರಗಡೆ ನೋಡಿದ್ರಲ್ಲ, ಹೊರಗಡೆ 1 ಕೈ ನೋಡಿ, 2 ಕೈ. ಇಲ್ಲಿ ನೋಡಿ ಗಂಧರ್ವ ಕನ್ಯೆ ಅಪ್ಸರ ಇಲ್ಲ ವಿಗ್ರಹಂತೆ ವಿಗ್ರಹದಲ್ಲಿ ಹೆಚ್ಚಾವಡನ ಕೂಡ ನೋಡ್ಬೋದು. ಅವರ ಕೈಲಿ ಕೈ ತುಂಬ ಬಳೆ, ತೋಳಿಗೆ ತೋಳು ಬಂದಿ, ಸೊಂಡಿಗೆ ಸೊಂಡದ ಪಟ್ಟಿ, ತಲೆ ಮೇಲ್ಗಡೆ ನೋಡಿ ದೇವರಿಗೆ ಓಲ್ವ ಕಿರೀಟ ಬರ್ತದೆ. ಕಾಣಿಸ್ತಾ ಕಿರೀಟ ಮೇಲ್ಗಡೆ ನೋಡಿ ಭುವನೇಶ್ವರಿ. ಇದರ ಸುತ್ತಳತೆ 24 ಅಡಿ ಸುತ್ತಳತೆ ಬರ್ತದೆ. ಹಾಳಾಡಿ ಮಧ್ಯದಲ್ಲಿ ಒಂದು ಕಂಬ ತೊಗೊಂಡು ಕಾಣಿಸ್ತದೆ. ಕಂಬ 3 ಅಡಿ ಇಡಿಸಿದ. ಕಂಬದ ಕೆಳಗಡೆ ನೋಡಿ ನರಸಿಂಹದೇವರಿದ್ದಾರೆ. ನರಸಿಂಹ ಇದು ವಿಷ್ಣು ಸಂಕೇತ. ವಿಷ್ಣುವಿಗೆ ಹೋಲಿಕೆ ಕೊಟ್ಟಿದ್ದಾರೆ. ನರಸಿಂಹ ಮೇಡ ಕಂಬದ ಒಳಗಡೆ ಮಧ್ಯದಲ್ಲಿ ಒಂದು ಲೋಟಸ್ ಅಂತ ಕಾಣಿಸ್ತದೆ. ಇಲ್ಲಿ ಕಂಬದ ನೋಡಿ ಕಾಣಿಸ್ತದೆ ಮಧ್ಯದಲ್ಲಿ. ಈ ಕಂಬ ಇದು ಬ್ರಹ್ಮನಿಗೆ ಹೋಲಿಕೆ ಕೊಟ್ಟಿದ್ದಾರೆ. ಬ್ರಹ್ಮನ ಸಂಕೇತ ನರಸಿಂಹ, ವಿಷ್ಣು. ಕಮಲದ ಹೂ ಬ್ರಹ್ಮ. ಈ ಕಂಬ ನೋಡ್ಲಿಕ್ಕೆ ಒಂದು ಶಿವನ ಲಿಂಗ ಬರ್ತದಲ್ಲ, ಶಿವನ ಲಿಂಗ ನೋಡಿ ಉಲ್ಟ. ಶಿವನ ಸಂಕೇತ ಬ್ರಹ್ಮ, ವಿಷ್ಣು, ಮಹೇಶ್ವರ ವಾಸಿಸುವ ಸ್ಥಳ ಅಂತಲೇ ತ್ರಿಮೂರ್ತಿಗಳ ಸಂಗಮ. ಒಟ್ಟು 40ಕ್ಕೆ ಹೆಚ್ಚು ಕಲ್ಲು ಪೀಸುಗಳನ್ನು ಜೋಡಿಸಿ ಕೆತ್ತ ಮಾಡಿ ಮೇಲ್ಗಡೆ ತೊಣಗಿ ಜೋಡಿಸಂತ ಜಸ್ಟ್ ಲೈಕ್ ಇಂಟರ್ಲಾಕಿಂಗ್. ಈ ರೀತಿ ಆಳವಾದ ಸೀಲಿಂಗ್ ನೋಡಬೇಕಂದ್ರೆ ಇಂಡಿಯಾದಲ್ಲಿ 3 ಜಾಗದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಫಸ್ಟ್ ಒಂದು ಇದು, ಸೆಕೆಂಡ್ ಒಂದು ಸೋಮನಾಥಪುರ ಮೈಸೂರು ಹತ್ರ ಬರ್ತದೆ. ಥರ್ಡ್ ಒಂದು ರಾಜಸ್ಥಾನ್ ದಿಲ್ವಾಡ ಟೆಂಪಲ್. ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಎಲ್ಲ ಮುಗಿಸ್ಕೊಂಡು ಮನೆಯವರು ಡ್ರೈವ್ ಮಾಡ್ತಿದ್ದಾರೆ. ನಮ್ ದೊಡ್ಡ ಪಾಪು 2 ರಗ್ ಹೊಚ್ಕೊಂಡ್ ಮಲ್ಕೊಂಡ್ಬಿಟ್ಟಿದೆ.
ಅವನದೊಂದು ಪಾಪದೊಂದು. ಈ ಚೋಟಿ ತುಂಬಾ ಆಟ ಮಾಡ್ತಿದ್ದಾಳೆ ನೋಡಿ, ಫುಲ್ ನಾಟಿ ಬೇಬಿ. ಅದೊಂದು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಳೇಬೀಡು ದೇವಸ್ಥಾನ ತೋರಿಸ್ತೀನಿ. ಥ್ಯಾಂಕ್ ಯು.